ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಈ ವಿಡಿಯೋದಾಗ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ನ ನೋಡೋಣ ಅಂತ. 10 ಮಾರ್ಕ್ಸಿಗೆ ಬ್ಯಾಲೆನ್ಸ್ ಶೀಟ್ ಯಾವ ಥರ ಕೇಳ್ತಾರೆ ಅಂತ ನೋಡೋಣ. ಸೊ ಬೈ ದಿ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ 31/3/2023 ಫೈಂಡ್ ಹಿಸ್ಟಾರಿಕಲ್ ಪ್ರೈಸ್. $1ಗೆ 80 rupees, ಕರೆಂಟ್ ಪ್ರೈಸ್ $1ಗೆ 90 rupees ಅಂತ ಹೇಳ್ಯಾರ. ಸೊ ಬ್ಯಾಲೆನ್ಸ್ ಶೀಟ್ದು ಇದು ಕೊಟ್ಟಿರ್ತಾರ ಟೇಬಲ್. ಸೊ ಶೇರ್ ಹೋಲ್ಡರ್ಸ್ ಫಂಡ್, ಅದರೊಳಗೆ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಲಾಂಗ್ ಟರ್ಮ್ ಬಾರೋಯಿಂಗ್ಸು, ಕರೆಂಟ್ ಲಯಬಿಲಿಟಿ, ಅಸೆಟ್ಟು, ಇದರ ನಾನ್ ಕರೆಂಟ್ ಅಸೆಟ್ ಎಲ್ಲ ಕೊಟ್ಟಿರ್ತಾರೆ. ಸೊ ಇದನ್ನ ಮಾಡಿಕೊಂಡು ನಾವು ಹಿಸ್ಟಾರಿಕಲ್ ಪ್ರೈಸ್ ಮತ್ತು ಕರೆಂಟ್ ಪ್ರೈಸ್ನ ಕಂಡು ಹಿಡ್ಕೋತೀವಿ. ಆಮೇಲೆ ಆಫ್ಟರ್ ಟ್ರಾನ್ಸ್ಲೇಟಿಂಗ್ ದಿ ಅಬೋವ್ ಬ್ಯಾಲೆನ್ಸ್ ಶೀಟ್ ಫೈಂಡ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಕೇಳ್ಯಾರ. ಸೊ ಹೆಂಗೆ ಮಾಡೋದಂತ ಇವಾಗ ನೋಡೋಣ ಅಂತ. ಸಿಂಪಲ್ ಐತಿ. ಸೊ ಫಸ್ಟ್ ನಾವು ಈ ಥರ ಕಾಲಮ್ ಹಾಕೋತೀವಿ. ಸೊ ಪರ್ಟಿಕ್ಯುಲರ್, ನೋಟ್ ನಂಬರ್, ಅಮೌಂಟ್, ಇದೇನೈತಲ್ಲ ಎಲ್ಲ ಕ್ವಶನ್ನೇ ಕೊಟ್ಟಿರೋದು. ಇವು ಮೂರೇನ ಐತಲ್ಲ ಇವನ್ನ ನಾವು ಹಾಕೋತೀವಿ. ಸೊ ಹೆಡಿಂಗ್ ಬ್ಯಾಲೆನ್ಸ್ ಶೀಟ್. ಇವಾಗ ಫಸ್ಟ್ ನಮಗೆ ಬ್ಯಾಲೆನ್ಸ್ ಶೀಟ್ದಾಗ ಫಸ್ಟ್ ನಮಗೆ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಅಂತ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಪ್ರಾಬ್ಲಮ್ ನಾವು ಸ್ಟಾರ್ಟ್ ಮಾಡೋದು ಅಸೆಟ್ಟಿಂದ. ಇವಾಗ ಅಸೆಟ್ ಫಸ್ಟ್ ಅಸೆಟ್ದಾಗ ಏನೈತಿ, ನಾನ್ ಕರೆಂಟ್ ಅಸೆಟ್. ಅದರೊಳಗೆ ಇದೆಲ್ಲ ಹಚ್ಕೋತೀನಿ ನಾನು. ಸೊ ಆಸ್ ಇಟ್ ಈಸ್ ಕಾಪಿ ಪೇಸ್ಟ್. ಅಸೆಟ್. ಓಕೆ, ಅಸೆಟ್ದಾಗ ಫಸ್ಟ್ ನಾನ್ ಕರೆಂಟ್ ಅಸೆಟ್ ಐತಿ. ನಾನ್ ಕರೆಂಟ್ ಅಸೆಟ್ ಏನೈತಲ್ಲ ಅದ್ರೊಳಗೆ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಕೊಟ್ಟಾರ. ಸೊ ಅದೆಷ್ಟು, ನೋಟ್ ನಂಬರ್ 5. ಟ್ಯಾಂಜಿಬಲ್ ನೋಟ್ ನಂಬರ್ 5. ಅಮೌಂಟ್ ಎಷ್ಟು ಹೇಳ್ಯಾರ, 5 lakh. ಇದ್ರ ಮುಂದೆ ಎಷ್ಟೈತಿ, 5 ಲಕ್ಷ ಐತಿ. ಸೊ 5 lakh ಹಚ್ಕೊಳ್ತೀವಿ. ಇವಾಗ ಕ್ವಶನ್ಯಾಗ ಏನು ಹೇಳ್ಯಾರ ಅವರು, ಹಿಸ್ಟಾರಿಕಲ್ ಪ್ರೈಸ್ $1ಗೆ 80 ರೂಪಾಯಿ, ಆಮೇಲೆ ಕರೆಂಟ್ ಪ್ರೈಸ್ $1ಗೆ 90 ಅಂತ ಹೇಳ್ಯಾರ. ಸೊ ಇದನ್ನ ಕಾಪಿ ಮಾಡಿಕೊಂಡು ಸೊಲ್ಯೂಷನ್ದಾಗ ಹಾಕೊಂಡಿರ್ತೀವಿ. ಇವಾಗ ಹಿಸ್ಟಾರಿಕಲ್ ಪ್ರೈಸ್ ಎಷ್ಟೈತಿ, 80, ಆಮೇಲೆ ಕರೆಂಟ್ 90. ಇವಾಗ ಫಸ್ಟ್ ಹಿಸ್ಟಾರಿಕಲ್ ಕರೆಂಟ್ ಕಂಡುಹಿಡಿಯೋಣ, ಆಮೇಲೆ ಡಾಲರ್ ಇನ್ ಹಿಸ್ಟಾರಿಕಲ್ ರೇಟ್ನ ಕಂಡುಹಿಡಿಯೋಣ. ಇವಾಗ 5 ಲಕ್ಷನ ಡಿವೈಡ್ ಬೈ 80 ಮಾಡ್ಬೇಕು ಅಂದ್ರೆ ನಮ್ಗೆ ಹಿಸ್ಟಾರಿಕಲ್ ರೇಟ್ ವ್ಯಾಲ್ಯೂ ಸಿಗತ್ತೆ. ಸೊ 5 ಲಕ್ಷ ಡಿವೈಡ್ ಬೈ 80 ಮಾಡಿದ್ರೆ, 80 rupees ಮಾಡಿದ್ರೆ 6250 ಆನ್ಸರ್ ಬರುತ್ತೆ. ಓಕೆ, ಸೇಮ್ ಆಸ್ ಇಟ್ ಈಸ್ 5 ಲಕ್ಷನ ಡಿವೈಡ್ ಬೈ ಕರೆಂಟ್ ಪ್ರೈಸ್ ಎಷ್ಟೈತಿ, ಕರೆಂಟ್ ರೇಟ್ 90 rupees ಐತಿ. ಸೊ 5 lakh ಡಿವೈಡ್ ಬೈ 90 ಮಾಡಿದ್ರೆ 55.55 ಬರುತ್ತೆ. ಸೊ ನಾನು ಅದನ್ನು ನೆಕ್ಸ್ಟ್ ನಂಬರ್ ಅಂದ್ರೆ ಅಬೌವ್ 5 ಐತಲ್ಲ, ಸೊ 6 ಅಂತ ತೊಗೊಂಡಿನಿ. ಸೊ ಈ ಕಾಲಮ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಡೋಣ. ಸೊ ಇದು ಟ್ಯಾಂಜಿಬಲ್ ಅಸೆಟ್ದು ಮುಗೀತು. ನೆಕ್ಸ್ಟ್ ಏನೈತಿ, 6 ಇನ್ವೆಸ್ಟ್ಮೆಂಟ್ ಎಷ್ಟೈತಿ, 2,50,000 ಇನ್ವೆಸ್ಟ್ಮೆಂಟ್. $2,50,000. ಸೊ 2,50,000 ಸೇಮ್ ಏನೇನು ಅಮೌಂಟ್ ಅದಾವಲ್ಲ ಎಲ್ಲ ಕರೆಂಟ್ ರೇಟ್ 80 rupees ಮೇಲೆ ಡಿವೈಡ್ ಮಾಡೋದು. ಸಾರಿ, ಹಿಸ್ಟಾರಿಕಲ್ ರೇಟ್
80 ಮೇಲೆ ಮಾಡೋದು, ಕರೆಂಟ್ ರೇಟ್ 90 ಮೇಲೆ ಡಿವೈಡ್ ಮಾಡ್ಕೊಂತ ಹೋಗೋದು. ಸೊ ಇವಾಗ 2,50,000 ಡಿವೈಡ್ ಬೈ 80 ಮಾಡಿದ್ರೆ 3125. ನೆಕ್ಸ್ಟ್ 2,50,000ನ 9 ಎಷ್ಟು 90 ಮ್ಯಾಗ ಮಾಡಿದ್ರೆ 2778. ಇವಾಗ ನೆಕ್ಸ್ಟ್ 7 ನೋಟ್ ನಂಬರ್ 7 ಇನ್ವೆಂಟರೀಸ್. ಇನ್ವೆಂಟರೀಸ್ ಎಷ್ಟೈತಿ 1,50,000 ಐತಿ. ಇನ್ವೆಂಟರಿ ಬಂದು 1,50,000. ಸೊ 1,50,000 ಡಿವೈಡ್ ಬೈ 80 ಮಾಡಿದ್ರೆ 8175. ನೆಕ್ಸ್ಟ್ 1,50,000 ಡಿವೈಡ್ ಬೈ 90 ಮಾಡಿದ್ರೆ 1667. ಇಷ್ಟ. ನೆಕ್ಸ್ಟ್ ಟ್ರೇಡ್ ರಿಸೀವಬಲ್ಸ್ ಎಷ್ಟೈತಿ? ಸೊ ನೆಕ್ಸ್ಟ್ ನೋಟ್ ನಂಬರ್ 8 ಟ್ರೇಡ್ ರಿಸೀವಬಲ್ಸ್ ಇಸ್ 1 lakh. ಓಕೆ 8 1 lakh. 1 lakh divided by 80 1250 112. ಇದು 111. ಆಮೇಲೆ ನೆಕ್ಸ್ಟ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ 2,50,000. ನೋಟ್ ನಂಬರ್ 9 2,50,000. 2,50,000ನ ಡಿವೈಡ್ ಬೈ 80 ಮಾಡಿದ್ರೆ 3125. ಆಮೇಲೆ 2778. ಇಷ್ಟು ಮಾಡಿದ್ರೆ ಅಸೆಟ್ ಕೆಲಸ ಮುಗೀತು. ಇವಾಗ ಅಸೆಟ್ ಆದಮೇಲೆ ಅಸೆಟ್ ಆಯ್ತಾ? ಇವಾಗ ನೆಕ್ಸ್ಟು ಲಯಬಿಲಿಟೀಸ್. ಸೊ ಇದೆಲ್ಲ ಮುಗೀತು. ಇವಾಗ ಈ ಪಾರ್ಟ್ನ ಮಾಡ್ಕೊಳ್ಳೋಣ. ಸರ್ ಕಾಪಿ. ನಾನು ಇವಾಗ ಟೈಪ್ ಮಾಡಕ್ಕತ್ರ ಟೈಮ್ ಹಿಡಿಯುತ್ತೆ, ಅದಕ್ಕೆ ನಾನು ಕಾಪಿ ಪೇಸ್ಟ್ ಮಾಡತ್ತೀನಿ. ಓಕೆ ಅಮೌಂಟ್ ನೋಟ್ ನಂಬರ್ 1 ಶೇರ್ ಹೋಲ್ಡರ್ಸ್ ಫಂಡ್. ಅದ್ರಾಗ ಶೇರ್ ಕ್ಯಾಪಿಟಲ್ ಎಷ್ಟೈತಿ ಅಮೌಂಟ್? ಫಸ್ಟ್ ಒನ್ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ದಾಗ ನೋಟ್ ನಂಬರ್ 1 ಐತಿ. ಏನೈತಿ? 5 lakh ಐತಿ. ನೋಟ್ ನಂಬರ್ 1 5 lakh. ಇವಾಗ ಸೇಮ್ 5 ಲಕ್ಷನ ಡಿವೈಡ್ ಬೈ 80 ಮಾಡಿದ್ರೆ ಇಷ್ಟು ಬರುತ್ತೆ. ನೆಕ್ಸ್ಟ್ 5 lakh ಡಿವೈಡ್ ಬೈ 90 ಮಾಡಿದ್ರೆ 5556. ನೆಕ್ಸ್ಟ್ ಇದೇನಾಯ್ತಲ್ಲ, ಇದು ಶೇರ್ ಕ್ಯಾಪಿಟಲ್ದು, ಶೇರ್ ಹೋಲ್ಡರ್ಸ್ ಫಂಡ್ ಒಳಗೆ ಶೇರ್ ಕ್ಯಾಪಿಟಲ್ದು ಆಯಿತು. ನೆಕ್ಸ್ಟ್ 2 ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ದು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 2,50,000 ಕೊಟ್ಟಾರ. ಸೊ 2,50,000 ಡಿವೈಡ್ ಬೈ 80 ಮಾಡಿದ್ರೆ 3125. 2,50,000 ಡಿವೈಡ್ ಬೈ 90 ಮಾಡಿದ್ರೆ 288. ನೆಕ್ಸ್ಟ್ ಲಾಂಗ್ ಟರ್ಮ್
ಲಯಬಿಲಿಟೀಸ್ ಅದ್ರಾಗ ಲಾಂಗ್ ಟರ್ಮ್ ಬೋರೋಯಿಂಗ್ಸ್ ಅದೇನೈತಿ ನೋಟ್ ನಂಬರ್ 3. ನೋಟ್ ನಂಬರ್ 3 ಎಷ್ಟು ಅಮೌಂಟ್ ಕೊಟ್ಟಾರ? 2 lakh ಕೊಟ್ಟಾರ. 2 lakh ನೋಟ್ ನಂಬರ್ 3. ಈ 2 lakh ಡಿವೈಡ್ ಬೈ 80 ಮಾಡಿದ್ರೆ 2500 ಆಮೇಲೆ ಡಿವೈಡ್ ಬೈ 90 ಮಾಡಿದ್ರೆ 2222 ಬರುತ್ತೆ ಆನ್ಸರ್. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ನೋಟ್ ನಂಬರ್ 4 ಎಷ್ಟೈತಿ? 4 ಲಕ್ಷ. ಸಾರಿ 3 ಲಕ್ಷ ಡಿವೈಡ್ ಬೈ 80 ಮಾಡಿದ್ರೆ 370 ಆಮೇಲೆ 33. ಇವಾಗ ಲಾಸ್ಟ್ ಕಾಲಮ್ನ ಹೆಂಗೆ ಹಚ್ಬೋದಂತ ನೋಡೋಣಂತ. ಇವಾಗ ಫಸ್ಟ್ ಒನ್ ನಾನ್ ಕರೆಂಟ್ ಅಸೆಟ್ ಒಳಗೆ ಫಸ್ಟ್ ಯಾವ್ದೈತಿ? ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್. ಅದ್ರೊಳಗೆ ಇಲ್ಲಿ ಡಾಲರ್ಸ್ ಇನ್ ಹಿಸ್ಟಾರಿಕಲ್ ಪ್ರೈಸ್ ಯಾವ್ದಂದ್ರೆ ಇಲ್ಲಿ ಏನೈತಲ್ಲ ಈ ಅಮೌಂಟನ್ನ ಇಲ್ಲಿ ಲಾಸ್ಟ್ ಕಾಲಮ್ದಾಗ ಹಚ್ಕೋತೀವಿ. 6250 ಆಮೇಲೆ 3125 ಇನ್ವೆಸ್ಟ್ಮೆಂಟ್ ಟ್ಯಾಂಜಿಬಲ್ ಅಮೌಂಟ್ ನಾನ್ ಕರೆಂಟ್ ಅಸೆಟ್ದಾಗ ಲಾಸ್ಟ್ ಕಾಲಮ್ ಅಮೌಂಟ್ ಹಚ್ಕೋದು ಹಿಸ್ಟಾರಿಕಲ್ ರೇಟ್ ಕಾಲಮ್ನಾಗ ಬಂದಿರೋ ಅಮೌಂಟ್ನ ನಾವು ಲಾಸ್ಟ್ ಕಾಲಮ್ದಾಗ ಹಚ್ಕೋತೀವಿ. ಬಟ್ ನೆಕ್ಸ್ಟ್ ಕರೆಂಟ್ ಅಸೆಟ್ದಾಗ ನಾವು ಕರೆಂಟ್ ಈ ಕಾಲಮ್ದಾಗಿಂದ ಅಮೌಂಟ್ ಹಚ್ಕೋಂಗಿಲ್ಲ. ನಾವು ಅದ್ರ ಬದ್ಲಿ ಕರೆಂಟ್ ರೇಟ್ ಅಮೌಂಟ್ ಹಚ್ಕೋತೀವಿ. 1667 111 ಆಮೇಲೆ 277 ಇದೇ ಥರ ಇದನ್ನ ಟೋಟಲ್ ಮಾಡ್ಕೋತೀವಿ. ಟೋಟಲ್ ಆಮೇಲೆ ಮಾಡೋಣ, ಮಾಡೇ ಬಿಡೋಣ. ಟೋಟಲ್ ಮಾಡ್ರಿ ಎಷ್ಟು? 6250 ಪ್ಲಸ್ 3125 ಪ್ಲಸ್ 1667 ಪ್ಲಸ್ 1111 ಪ್ಲಸ್ ಎಷ್ಟದ ಆನ್ಸರ್ ಅಂದ್ರೆ 14,931. ಆಮೇಲೆ ನೆಕ್ಸ್ಟ್ ಅದು ಟೋಟಲ್ ಆಯ್ತು. ಇವಾಗ ಸೇಮ್ ಹಿಯರ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀದಾಗೂ ಸೇಮ್ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ದಾಗಿಂದ ಹಿಸ್ಟಾರಿಕಲ್ ಪ್ರೈಸ್ನ ಹಚ್ಕೊಳ್ತೀವಿ. ಆಮೇಲೆ ಇಲ್ಲ ಹಚ್ಕೊಂಡ್ಬಿಡೋಣ ಫಸ್ಟ್ 6250 ಆಮೇಲೆ 3125. ಇವಾಗ ನೆಕ್ಸ್ಟ್ ಲಾಂಗ್ ಟರ್ಮ್ ಬಾರೋಯಿಂಗ್ ಇದ್ದು ಈ ಅಮೌಂಟ್ ಹಚ್ಕೋತೀವಿ. ಕರೆಂಟ್ ಪ್ರೈಸ್ ಹಚ್ಕೊಳ್ತೀವಿ.
ಇದ್ರದ್ದು 333 ಲಾಸ್ಟ್ ಕಾಲಮ್ದ ಅಮೌಂಟ್. ಸೊ ಟೋಟಲ್ ಮಾಡ್ಕೊಂಡ್ರೆ 14,583 ಬರುತ್ತೆ. 6,250 ಪ್ಲಸ್ 3,125 ಪ್ಲಸ್ 2,222 3,333 40,000. ಸಾರಿ ಮಿಸ್ ಮಾಡಿದೆ ನಾನು. ಇಲ್ಲಿ ಶೇರ್ ಕ್ಯಾಪಿಟಲ್ ಅಮೌಂಟ್ ಅಷ್ಟೇ ನಾವು ಹಿಸ್ಟಾರಿಕಲ್ ಪ್ರೈಸ್ ಹಚ್ಕೋತೀವಿ. ಮಿಕ್ಕಿರೋದೆಲ್ಲ ಕರೆಂಟ್ ರೇಟ್ ಹಚ್ಕೊಳ್ತೀವಿ. 6250 ಪ್ಲಸ್ 2778 ಪ್ಲಸ್ 222 ಪ್ಲಸ್ 333 ಮತ್ತೆ 40,584. ಇಷ್ಟ ಆದರೆ ನಮ್ಮದು ಪ್ರಾಬ್ಲಮ್ ಮುಗಿಯಂಗಿಲ್ಲ. ಅವ್ರೇನು ಹೇಳ್ಯಾರ ಲಾಸ್ಟಕ್ಕೆ, ಆಫ್ಟರ್ ಟ್ರಾನ್ಸ್ಲೇಟಿಂಗ್ ದಿ ಅಬೌವ್ ಬ್ಯಾಲೆನ್ಸ್ ಶೀಟ್ ಫೈಂಡ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಹೇಳ್ಯಾರ. ಸೊ ಪ್ರಾಫಿಟ್ ಫಾರ್ಮುಲಾ, ಪ್ರಾಫಿಟ್ ಈಕ್ವಲ್ ಟು ಅಸೆಟ್ ಮೈನಸ್ ಲಯಬಿಲಿಟೀಸ್. ಫಸ್ಟ್ ಅಸೆಟ್ ಎಷ್ಟೈತಿ? 14,931 ಇದು ಟೋಟಲ್. 14,000 ಮೈನಸ್ ಲಯಬಿಲಿಟಿ 14,583. ಎರಡು ಮಾಡಿದರೆ 14,931 ಮೈನಸ್ 14,583 ಮಾಡಿದ್ರೆ 348 ಬಂತು. ಇದೇನೈತಲ್ಲ ನಮ್ಗೆ ಪ್ರಾಫಿಟ್ ಆದಂಗೆ. ಸೊ ಇದೇನಾದ್ರೂ ಮೈನಸ್ ಇಂದ ಬಂದ್ರೆ ಅದು ಲಾಸ್ ಅಂತ ಹೇಳ್ತೀವಿ. therefore it is profit ಅಂತ ಹಚ್ಚಿ ನಾವು ಪ್ರಾಬ್ಲಮ್ನ ಮುಗಿಸ್ತೀವಿ. ಇಷ್ಟು ಮಾಡಿದ್ರೆ ಬ್ಯಾಲೆನ್ಸ್ ಶೀಟ್ ಮೇಲೆ ಏನಾಯ್ತು, ಸಿಂಪಲ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಐತಿ. ಓಕೆ, ಥ್ಯಾಂಕ್ ಯು.